ಹುಬ್ಬಳ್ಳಿಯಲ್ಲಿ 5 ವರ್ಷದ ಕಂದಮ್ಮನನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಆರೋಪಿ ರಿತೇಶ್ ಕುಮಾರ್ನನ್ನ ಎನ್ಕೌಂಟರ್ ಮೂಲಕ ನರಕಕ್ಕೆ ಕಳುಹಿಸಲಾಗಿದೆ. ಹುಬ್ಬಳ್ಳಿ ಪೊಲೀಸರ ಈ ಗಂಡತೆಗೆ ದೇಶಾದ್ಯಂತ ಶಭಾಷ್ಗಿರಿ ವ್ಯಕ್ತವಾಗ್ತಾ ಇದೆ. ಈ ವಿಕೃತ ಕಾಮುಕನನ್ನ ಎನ್ಕೌಂಟರ್ ಮಾಡಿರುವ ಪೊಲೀಸರ ಮೇಲೆ ನಕಲಿ ಎನ್ಕೌಂಟರ್ ಆರೋಪ ಹೊರಿಸಿರುವ ಭೂಪರು ಬಂದರೂ ಬರಬಹುದು. ಯಾಕಂದ್ರೆ 2019ರಲ್ಲಿ ಹೈದರಾಬಾದ್ನ ಪಶುವೈದ್ಯೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ 4 ಆರೋಪಿಗಳನ್ನ ಎನ್ಕೌಂಟರ್ ಮಾಡಿದಾಗ ಇದು ನಕಲಿ ಎನ್ಕೌಂಟರ್ ಎನ್ನುವ ಮಾತುಗಳು ಕೇಳಿಬಂದಿದ್ವು. ಹೌದು, ಈ ಹಿಂದೆ ಇದೇ ರೀತಿ ಹೈದರಾಬಾದ್ನಲ್ಲಿ 4 ಅತ್ಯಾಚಾರಿಗಳನ್ನ ಎನ್ಕೌಂಟರ್ ಮಾಡಲಾಗಿತ್ತು. ನವೆಂಬರ್ 27, 2019ರಂದು 26 ವರ್ಷ ವಯಸ್ಸಿನ ಮಹಿಳಾ ಪಶುವೈದ್ಯರನ್ನ ಅಪಹರಿಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿತ್ತು. ನಂತರ ಆಕೆಯನ್ನ ಕೊಲೆ ಮಾಡಲಾಗಿತ್ತು. ಬಳಿಕ ಆರೋಪಿಗಳು ಮಹಿಳೆಯ ದೇಹವನ್ನ ಸುಟ್ಟು ಹಾಕಿದ್ರು ಅಂತ ಪೊಲೀಸರು ಮಾಹಿತಿ ನೀಡಿದ್ರು. 26 ವರ್ಷದ ಈ ಪಶುವೈದ್ಯೆ ಕ್ಲಿನಿಕ್ಗೆ ಭೇಟಿ ನೀಡಿ ಮನೆಗೆ ತೆರಳುತ್ತಿದ್ದಾಗ ಶಾದ್ನಗರದಲ್ಲಿ ಅತ್ಯಾಚಾರ ನಡೆಸಿ ಸಜೀವ ದಹನವನ್ನು ಮಾಡಲಾಗಿತ್ತು. ಕೆಲವು ಗಂಟೆಗಳ ನಂತರ ಆಕೆಯ ದೇಹವು ಹೆದ್ದಾರಿಯ ಅಂಡರ್ ಪಾಸ್ನಲ್ಲಿ ಪತ್ತೆಯಾಗಿತ್ತು. 4 ಆರೋಪಿಗಳಾದ ಮೊಹಮ್ಮದ್ ಆರಿಫ್, ಜೊಲ್ಲು ಶಿವ, ಜೊಲ್ಲು ನವೀನ್ ಮತ್ತು ಚನ್ನಕೇಶವಲು ಇವರನ್ನೆಲ್ಲ 2019ರಲ್ಲಿ ಎನ್ಕೌಂಟರ್ ಮೂಲಕ ಪರಲೋಕಕ್ಕೆ ಸಾಗಿಸಲಾಗಿತ್ತು. ಅತ್ಯಾಚಾರ ಘಟನೆ ಸಂಭವಿಸಿ ಕೇವಲ 1 ವಾರಕ್ಕೆ ಸೈಬರಾಬಾದ್ ಪೊಲೀಸರು ಅತ್ಯಾಚಾರ ಆರೋಪಿಗಳನ್ನು ಹೊಡೆದುರುಳಿಸಿದ್ರು. 4 ಆರೋಪಿಗಳನ್ನ ಹೈದರಾಬಾದ್ ಬಳಿ ಸ್ಥಳ ಮಹಜರು ಮಾಡಲು ಕರೆದುಕೊಂಡು ಹೋದಾಗ NH-44ರಲ್ಲಿ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಈ ಎನ್ಕೌಂಟರ್ ಅನ್ನ ದೇಶಾದ್ಯಂತ ಸಾರ್ವಜನಿಕರು ಸಂಭ್ರಮಿಸಿದ್ರು. ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಿದೆ ಅಂತ ಪೊಲೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಆದ್ರೆ ಈ ಎನ್ಕೌಂಟರ್ ಸಂಬಂಧ ಕೆಲ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ವಕೀಲರಾದ GS ಮಣಿ ಮತ್ತು ಪ್ರದೀಪ್ ಕುಮಾರ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು. 51 ಪುಟಗಳ ಅರ್ಜಿ ಸಲ್ಲಿಸಿದ್ದ 2 ವಕೀಲರು ತೆಲಂಗಾಣದಲ್ಲಿ ನಡೆದ ಎನ್ಕೌಂಟರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಅಲ್ಲದೆ 2014ರ ಸುಪ್ರೀಂ ಕೋರ್ಟ್ ನಿಯಮಗಳನ್ನು ಪೊಲೀಸರು ಉಲ್ಲಂಘಿಸಿದ್ದಾರೆ ಅಂತ ಅರ್ಜಿಯಲ್ಲಿ ದೂರಿದ್ರು. ಎನ್ಕೌಂಟರ್ ಬಗ್ಗೆ ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ನ 3 ಸದಸ್ಯರ ಸಮಿತಿಯನ್ನ ನೇಮಿಸಿತ್ತು. ಇದಾದ ಬಳಿಕ ಹೈದರಾಬಾದ್ನಲ್ಲಿ ನಡೆದ ದಿಶಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿಗಳ ಪೊಲೀಸ್ ಎನ್ಕೌಂಟರ್ ಅನ್ನ ನಕಲಿ ಅಂತ ಸುಪ್ರೀಂ ಕೋರ್ಟ್ ನೇಮಿಸಿದ ಆಯೋಗ ಹೇಳಿತ್ತು. ದಿನಾಂಕ 6-12-2019ರ ಈ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳು ಪೊಲೀಸರಿಂದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳುವುದು, ಬಂಧನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದು, ಪೊಲೀಸ್ ಮೇಲೆ ಹಲ್ಲೆ ಮತ್ತು ಗುಂಡು ಹಾರಿಸುವುದು ಮುಂತಾದ ಯಾವುದೇ ಅಪರಾಧವನ್ನು ಮಾಡಿಲ್ಲ ಅಂತ ನಾವು ತೀರ್ಮಾನಿಸುತ್ತೇವೆ ಅಂತ ತನಿಖಾ ಸಮಿತಿಯ ವರದಿ ಹೇಳಿತ್ತು. ಪಶುವೈದ್ಯ ಅತ್ಯಾಚಾರ ಆರೋಪಿಗಳನ್ನ ಸ್ಥಳ ಮಹಜರ್ ಮಾಡಲು ನಡುರಾತ್ರಿಯೇ ಕರೆದುಕೊಂಡು ಹೋಗುವ ಅನಿವಾರ್ಯ ಏನಿತ್ತು? ಹೀಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗುವಾಗ ಅವರ ಕೈಗಳಿಗೆ ಯಾಕೆ ಕೋಳ ಹಾಕಿರಲಿಲ್ಲ? ನಿಜಕ್ಕೂ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ರ? ಹೀಗೆ ಹತ್ತಲವು ಪ್ರಶ್ನೆಗಳು ಈ ಎನ್ಕೌಂಟರ್ ಸುತ್ತ ಸುಳಿದಾಡಿದ್ವು. ಆದರೆ ದೇಶದ ಪ್ರಜೆಗಳು ಮಾತ್ರ ಪೊಲೀಸರು ಮಾಡಿದ ಎನ್ಕೌಂಟರ್ ಅನ್ನ ಸ್ವಾಗತಿಸಿದ್ರು. ಅಷ್ಟೇ ಅಲ್ಲ, ದೆಹಲಿಯಲ್ಲಿ ನಿರ್ಭಯಾ ಅವರ ತಾಯಿ ಕೂಡ ಪೊಲೀಸರ ಕ್ರಮವನ್ನ ಸ್ವಾಗತಿಸಿದ್ರು. ಈ ಎನ್ಕೌಂಟರ್ನಿಂದಾಗಿ ತಮಗೆ ತೃಪ್ತಿಯಾಗಿದೆ ಅಂತ ಇದೇ ರೀತಿ ಕೊಲೆಯಾಗಿದ್ದ ನಿರ್ಭಯಾಳ ಹೆತ್ತವರು ಹೇಳಿದ್ರು. ಈ ಘಟನೆ ನಡೆದಾಗ ಸೈಬರಾಬಾದ್ ಪೊಲೀಸ್ ಆಯುಕ್ತರಾಗಿದ್ದವರು ವಿಶ್ವನಾಥ್ ಸಜ್ಜನರ್. ಈ ಎನ್ಕೌಂಟರ್ ನಕಲಿ ಎಂಬ ಆರೋಪ ಕೇಳಿಬಂದಿತ್ತು. ವಿಶ್ವನಾಥ್ ಸಜ್ಜನರ್ ಇಡೀ ದೇಶಕ್ಕೆ ಪರಿಚಯವಾಗಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ವಿಶ್ವನಾಥ್ ಸಜ್ಜನರ್ ಕಾರ್ಯಕ್ಕೆ ಹಲವರು ಬೆಂಬಲ ಸಹ ವ್ಯಕ್ತಪಡಿಸಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ಬಾಲಕಿಯ ಕೊಲೆ ಪ್ರಕರಣದ ಆರೋಪಿಯನ್ನ ಎನ್ಕೌಂಟರ್ ಮಾಡಿದ PSI ಅನ್ನಪೂರ್ಣ ಅವರಿಗೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕಮಿಷನರ್ N ಶಶಿಕುಮಾರ್ ಅವರ ಪೊಲೀಸ್ ಪಡೆಗೆ ಇಡೀ ದೇಶವೇ ಸೆಲ್ಯೂಟ್ ಹೊಡಿತಾ ಇದೆ. ಆದರೆ ಮುಂದೆ ಈ ಎನ್ಕೌಂಟರ್ ಕೂಡ ತನಿಖೆಗೆ ಒಳಗಾಗಬಹುದು. ಇದರ ಮೇಲೂ ನಕಲಿ ಎನ್ಕೌಂಟರ್ ಎನ್ನುವ ಆರೋಪಗಳು ಕೇಳಿ ಬರಬಹುದು. ದೇಶಾದ್ಯಂತ ಇದೇ ರೀತಿಯಾದ ಹಲವು ಎನ್ಕೌಂಟರ್ಗಳು ನಡೆದು ಜನರ ಮೆಚ್ಚುಗೆ ಗಳಿಸಿದ್ವು. ಮಾರ್ಚ್ 21, 2025ರಲ್ಲಿ ಉತ್ತರ ಪ್ರದೇಶದ ಲಕ್ನೋ ಅಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಆಕೆಯನ್ನ ಹತ್ಯೆ ಮಾಡಿದ ಆರೋಪಿ ಅಜಯ್ ದ್ವಿವೇದಿ ಎನ್ನುವವನನ್ನ ಎನ್ಕೌಂಟರ್ ಮೂಲಕ ಕೊಲ್ಲಲಾಗಿತ್ತು. ಜೂನ್ 1, 2024ರಲ್ಲಿ ಉತ್ತರ ಪ್ರದೇಶದ ಮಥುರಾದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ್ದ ಆರೋಪಿ 29 ವರ್ಷದ ಮನೋಜ್ ಎಂಬಾತನ ಮೇಲೆ ಎನ್ಕೌಂಟರ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಇತ್ತೀಚೆಗೆ 23/2024ರಲ್ಲಿ ಮಹಾರಾಷ್ಟ್ರದ ಬದಲಾಪುರದಲ್ಲಿ 2 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿ ಅಕ್ಷಯ್ ಶಿಂದೆ ಎನ್ನುವವನನ್ನ ಪೊಲೀಸರು ಎನ್ಕೌಂಟರ್ ಮೂಲಕ ನರಕದ ದಾರಿ ತೋರಿಸಿದ್ರು.
ಒಟ್ಟಾರೆ ಹೆಣ್ಣು ಜೀವಗಳ ಮೇಲೆ ಅತ್ಯಾಚಾರ ಮಾಡುವ ಕಾಮುಕ ಪಿಶಾಚಿಗಳಿಗೆಲ್ಲ ಇದೇ ರೀತಿ ಶಿಕ್ಷೆಯಾದರೆ ಸಮಾಜದ ಮೂಲೆ ಮೂಲೆಯಲ್ಲಿ ಅಡಗಿ ಕುಳಿತಿರುವ ಕಾಮುಕರ ಮೈನಡುಗುತ್ತೆ. ಈ ರೀತಿಯ ಹೇಯ ಕೃತ್ಯ ಮಾಡುವ ಯೋಚನೆ ಕೂಡ ಕ್ರೂರಿಗಳ ತಲೆಯಲ್ಲಿ ಬರಬಾರ್ದು ಅಂದರೆ ಎನ್ಕೌಂಟರ್ ಒಂದೇ ಒಳ್ಳೆಯ ಮಾರ್ಗ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈ ರೀತಿಯ ನೀಚ ಕೆಲಸ ಮಾಡಿರೋರನ್ನ ಇಷ್ಟು ಸುಲಭವಾಗಿ ಸಾಯಿಸಬಾರ್ದು, ಅವರನ್ನ ಕ್ಷಣ ಕ್ಷಣಕ್ಕೂ ನರಳುವಂತೆ ಮಾಡಿ ಸಾಯಿಸಬೇಕು ಅಂತಾನೂ ಅನ್ಸುತ್ತೆ. ಕೋರ್ಟ್ ನ್ಯಾಯ ಅಂತೆಲ್ಲ ಹೋದರೆ ಈ ರಕ್ಕಸರಿಗೆ ಶಿಕ್ಷೆ ತಡವಾಗುತ್ತೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಆಗ ವರ್ಷಾನುಗಟ್ಟಲೆ ಇಂಥ ನಾಯಿಗಳನ್ನು ಜೈಲಿನಲ್ಲಿ ಇರಿಸಿ ಪುಕ್ಕಟ್ಟೆ ಊಟ ಹಾಕಿ ಸಾಕಬೇಕು. ಹಾಗಾಗಿ ಇಂಥ ಕೊಳಕು ವ್ಯಕ್ತಿಗಳಿಗೆ ಒಂದೇ ಕ್ಷಣಕ್ಕೆ ಪರಲೋಕದ ದಾರಿ ತೋರಿಸೋದು ಉತ್ತಮ ಅನ್ನೋದು ಬಹುತೇಕರ ನಿಲುವು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.